ಇನ್ನು ನಿಮ್ಮ 7ನೇ ಮನೆಯ ಅಧಿಪತಿ 4ನೇ ಮನೆಯಲ್ಲಿದ್ದರೆ ನೀವು ನಿಮ್ಮ ಸಂಗಾತಿಯನ್ನು ನಿಯರೆಸ್ಟ್ ಫ್ಯಾಮಿಲಿ ಅಥವಾ ಡಿಸ್ಟೆಂಟ್ ಫ್ಯಾಮಿಲಿಯಿಂದ ತಿಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅಂದರೆ ನಿಮ್ಮ ಬ್ರದರ್ ಅಥವಾ ಸಿಸ್ಟರ್ ಮದುವೆ ಆಗ್ತಾರೆ, ಅವರಿಗೆ ಸಿಸ್ಟರ್ಸ್ ಅಥವಾ ಬ್ರದರ್ಸ್, ಅವ್ರ ಚಿಕ್ಕಪ್ಪನ ಮಕ್ಕಳು, ಈ ರೀತಿ. ಸೊ ಎಕ್ಸ್ಟೆಂಡೆಡ್ ಫ್ಯಾಮಿಲಿಯಲ್ಲಿ ನಿಮಗೆ ನಿಮ್ಮ ಸಂಗಾತಿ ಸಿಗುವಂಥ ಸಾಧ್ಯತೆ ಇರುತ್ತೆ. ಅದರ ಜೊತೆಯಲ್ಲಿ ನಿಮ್ಮ ಕಂಫರ್ಟ್ ಝೋನ್ ಕೂಡ ಇಂಡಿಕೇಟ್ ಮಾಡುತ್ತೆ 4th ಹೌಸ್. ಆ ಕಾರಣದಿಂದ ನೀವು ಕಂಫರ್ಟ್ ಝೋನ್ಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ರೆಸ್ಟೋರೆಂಟ್ಗೆ ಹೋಗ್ತೀರಾ, ಅಲ್ಲಿ ಸಿಗಬಹುದು ನಿಮ್ಮ ಸ್ಪೌಸು. ಈ ರೀತಿ ಚಾನ್ಸಸ್ ಇರುತ್ತೆ. ಇನ್ನು ನೆಕ್ಸ್ಟ್, ನಿಮ್ಮ 7ನೇ ಮನೆಯ ಅಧಿಪತಿ 5ನೇ ಮನೆಯಲ್ಲಿ ಕೂತ್ಕೊಂಡಿದ್ರೆ ಎಜುಕೇಶನ್ ರಿಲೇಟೆಡ್ ಜಾಗದಲ್ಲಿ ನಿಮ್ಮ ಸ್ಪೌಸ್ ನಿಮಗೆ ಸಿಗ್ತಾರೆ ಅಥವಾ ಜೀವನ ಸಂಗಾತಿ ನಿಮಗೆ ಸಿಗ್ತಾರೆ. ಅದು ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು. ಮೆಜಾರಿಟಿ ಪ್ರೈಮರಿ ಎಜುಕೇಶನ್ ತೋರಿಸುತ್ತೆ. ಸೊ ಸ್ಕೂಲು, ಕಾಲೇಜು ಅಪ್ ಟು ಡಿಗ್ರಿ ಎಂಟ್ರೆನ್ಸ್ ಇಲ್ಲಿವರೆಗೂ ನಿಮಗೆ ಸ್ಪೌಸ್ ಸಿಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಚಿಕ್ಕ ವಯಸ್ಸಿಂದ ಪರಿಚಯದವರನ್ನೇ, ಸ್ಕೂಲ್ ಫ್ರೆಂಡ್ಸ್ನೇ ನೀವು ಮದುವೆ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ನಿಮ್ಮ 7ನೇ ಮನೆಯ ಅಧಿಪತಿ 6ನೇ ಮನೆಯಲ್ಲಿ ಕೂತ್ಕೊಂಡಿದ್ರೆ ರೂಟೀನ್ ವರ್ಕ್ ಅಲ್ಲಿ ನಿಮ್ಮ ಸ್ಪೌಸ್ ನಿಮಗೆ ಸಿಗ್ತಾರೆ. ಅದು ಕೆಲಸದ ಜಾಗ ಆಗಿರ್ಬೋದು, ನೀವು ದಿನ ಹೋಗೋ ಜಿಮ್ ಇರ್ಬೋದು ಅಥವಾ ವಾಕಿಂಗ್ ಇರ್ಬೋದು, ರೂಟೀನ್ ಅಲ್ಲಿ ನಿಮಗೆ ಸಂಗಾತಿ ಸಿಗ್ತಾರೆ.